ಅಪ್ಪಾಜಿ ನಾಡಗೌಡರಿಗೆ ಯಾವಾಗ ಮೊದಲ ಶಾಸಕ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಮೊನ್ನೆ ಒಂದು ತಿಂಗಳ ಹಿಂದೆ ನಾವು ನಿಯೋಗದೊಂದಿಗೆ ಎಲ್ಲ ಮುದ್ದೇಬಾಳ ಮತಕ್ಷೇತ್ರ ಎಲ್ಲ ಪ್ರತಿನಿಧಿಗಳು ಹೋಗಿದ್ದೀವಿ. ಅವಾಗ ಎಲ್ಲರೂ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನ್ ಹೇಳಿದ್ರಪ್ಪ ಅಂದ್ರೆ, ನಮ್ಮ ನಾಡಗೌಡ ಸಾಹೇಬ್ರು ನೀವು ನಾವು ಒಂದೇ ಸಲ ಆರಿಸಿ ಬಂದೀವಿ, ಒಂದೇ ಸಲ ಮಂತ್ರಿ ಮಂಡಲದಲ್ಲಿ ಸ್ಥಾನ ಪಡೆದಿದ್ದೇವೆ. ನಿಮ್ಮ ಶಾಸಕ ಯಾವಾಗ ಸ್ಥಾನ ಸಿಗಬೇಕಾಗಿತ್ತು, ಅವರ ಒಂದು ಸ್ವಭಾವ ಸಂಭಾಯಿತ ನೋಡಿ ಯಾರು ಕೊಡತ್ಲ, ಅವ್ರಿಗೆ ಮುಂದಿನ ಜಮಾನ ನಾವು ಸಚಿವ ಕೊಡ್ತೇವೆ ಒಂದು ಆಶ್ವಾಸನೆ ಕೊಟ್ಟಿದ್ರು. ಈಗ ಮಾತಿಗೆ ತಪ್ಪಿದ್ದಾರೆ ಅಂತ ಹೇಳಿ ಅವ್ರಿಗೆ ಧಿಕ್ಕಾರ ಕೇಳ್ತೀನಿ. ನಾನು ಸಚಿವ ನಮ್ಗೆ ಸಿಎಂ ಸಾಹೇಬ್ರಿಗೆ ನಾ ಧಿಕ್ಕಾರ ಕೂಗ್ತೀನಿ ಅವ್ರಿಗೆ. ಯಾಕಂತ ನಾವು ಅವ್ರ ಮನೆಗೆ ಹೋದಾಗ ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು, ಯಾವುದೇ ಪರಿಸ್ಥಿತಿಯಲ್ಲಿ ಶಾಸಕರಿಗೆ ನಾವು ಸಚಿವ ಸ್ಥಾನ ಕೊಡ್ತೀವಿ ಅವ್ರು ಹೇಳಿದ್ರು. ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ರು, ನಾವು ನೋಡ್ರಿ ನಮ್ಮ ಶಾಸಕರು ಏನೋ ನಾವು ಕಳಂಕಿ ರೈತ ಅದಾರ ಅಂತ ಅವ್ರು ನಾವು ಹೇಳಿದಾಗ ಅವ್ರು ಹೇಳ್ತು, ನಿಮ್ಮ ಶಾಸಕ ಅದೇ ತಪ್ಪು ಮಾಡ್ಯಾರಪ್ಪ, ನಿಮ್ ಶಾಸಕರು ಎಲ್ಲಾ ಎದ್ದು ಹಾಕಿದ್ರೆ ಬರೋಬ್ಬರ್ ಇತ್ತು, ನಿಮ್ ಶಾಸಕರು ಒಳ್ಳೆ ಮನಸ್ಸಿಂದ ಸಮಾಜ ಮಂದಿ ಅದಾರ, ಅದಕ್ಕೆ ಸಚಿವ ಸ್ಥಾನ ಸಿಗತ್ತಿಲ್ಲ, ನಿಮ್ ಶಾಸಕರು ಎಲ್ಲಾ ರೀತಿಯಿಂದ ಮಾಡ್ಕೊ ಬಂದ್ರೆ ಸಿಗ್ತದೆ ಅಂತ ಹೇಳಿದಾರೆ. ಅವರು ನಮ್ಮ ಸಚಿವ ಸ್ಥಾನ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಈಗ ಅದಾದ್ರು ಅವರು ಈ ದಾರಿ ಅವ್ರ ಮಾತಿಗೆ ತಪ್ಪಿದ್ದಾರೆ. ನಾವು ಇವತ್ತು ನಮ್ಮ ಕಾಂಗ್ರೆಸ್ ಇದು ನಮ್ಮ ಇದು ಹೈಕಮಾಂಡ್ ನಮ್ಮ ನಾವು ಸದಸ್ಯತ್ವಕ್ಕೆ ನಮ್ಮ ಕಾಂಗ್ರೆಸ್ ಹೇಳ್ತಾ ರಾಜೀನಾಮೆ ಕೊಡ್ತಾ ಇದ್ದೀನಿ. ಈ ಮುಂದಿನ ದಿನಮಾನದಲ್ಲಿ ಯಾವುದೇ ಕಾಂಗ್ರೆಸ್ ಕಾರ್ಯಕ್ರಮ ಇದ್ರೆ ನಾವು ಭಾಗವಹಿಸುದು ಅಂತ ಹೇಳಿ ಇವತ್ತು ಅಪ್ಪಣೆ ಮಾಡುತ್ತಿದ್ದೇನೆ. ಪಕ್ಷ ತ್ಯಾಗ ಮಾಡಿ ಪಕ್ಷದಲ್ಲಿ ಸತತವಾಗಿ ಹೋರಾಟಗಳನ್ನು ಮಾಡುತ್ತಾ ಒಂದು ಈ ರಾಜ್ಯದ ಒಳ್ಳೆಯ ಮತ್ತು ಸರಳ ಸಜ್ಜನಿಕೆಯ ರಾಜಕಾರಣಿ ಎಂದು ಕಾರಣೀಭೂತರಾಗಿದ್ದರು. ಆದರೆ ಈ ಭಾರತ ದೇಶದ ನಮ್ಮ ಉನ್ನತ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು, ಬಿ ಕೆ ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಸೀನಿಯರಿಟಿ ಮೇಲೆ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ನೀಡಿದ್ರು. ಆದ್ರೆ ಇವತ್ತಿನ ದಿನ ಕೊಟ್ಟಂತ ಮಾತು ಹಿರಿಯ ನಾಯಕರು ಮಾತಿಗೆ ತಪ್ಪಿದ್ದಾರೆ ಅಂತ ಹೇಳಿ ಈ ಒಂದು ಮಾಧ್ಯಮ ಮೂಲಕ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ಇಂಥ ನಾಯಕರಿಗೆ ನೀವು ಸಚಿವ ಸ್ಥಾನ ನೀಡಲಿಕ್ಕೆ ಮತ್ತೆ ಎಂಥವ್ರಿಗೆ ನೀವು ಸಚಿವ ಸ್ಥಾನ ನೀಡ್ತೀರಿ? ಇದರ ಅರ್ಥ ನೀವು ಸುಟ್ಬುಡ್ ಸರ್ಕಾರ ಅಂದ್ರೆ ಯಾರು ಸುಟ್ಗೇಸ್ ಕೊಡ್ತಾರೆ ಅವರಿಗೆ ಕೊಡ್ತೀರಲ್ವಾ ಸಚಿವ ಸ್ಥಾನ. ಮತ್ತೆ ಇಂಥ ಅನುಭವ ಇರುವ ಸಚಿವ ಸ್ಥಾನ ನೀವು ನೀಡಂಗಿಲ್ಲ ಅಂದ್ರೆ ಮತ್ತೆ ಪಕ್ಷದಲ್ಲಿ ಅವರಿಗೆ ಅನ್ಯಾಯ ಆಗೈತೆ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಕಾರ್ಯಕರ್ತರಿಗೂ ಅನ್ಯಾಯ ಆಗುತ್ತದೆ. ಮೊನ್ನೆ ದಿನ ನಾನು ಹೋರಾಟದಲ್ಲೇ ನಾನು ನನ್ನ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗೆ ರಾಜೀನಾಮೆ ನೀಡಿದ್ದೇನೆ. ನಾನು ಪದೇ ಪದೇ ಮತ್ತೊಮ್ಮೆ ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಉತ್ತರ ಕರ್ನಾಟಕದಲ್ಲಿ ನಮ್ಮ ಬಾಲ್ಕೋಟ್ ಆಗಲಿ, ಗದಗ ಆಗಲಿ, ಬೆಳಗಾವಿ ಆಗಲಿ, ಎಲ್ಲೇ ಹೋಗಲಿ ಪಕ್ಷ ಯಾವುದೇ ಒಂದು ಅಭ್ಯರ್ಥಿ ನಡೆದಾಗ ಉಪಚುನಾವಣೆಯಲ್ಲಿ ಮತ್ತು ಚುನಾವಣೆಯಲ್ಲಿ ಪಕ್ಷದ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಿದ ಧೀಮಂತ ಇಂಥ ನಾಯಕರು ಈ ರಾಜ್ಯದಲ್ಲಿ ದುರ್ಬಿಂಜ ಹಾಕಿ ಕನ್ನಡಿ ಹಾಕಿ ಹುಡುಕಿದ್ರು ಕೂಡ ರಾಹುಲ್ ಗಾಂಧಿ ಅವರೇ, ಡಿ ಕೆ ಶಿವಕುಮಾರ್ ಅವರೇ, ಇಂಥ ನಾಯಕರು ನಿಮ್ಗೆ ಸಿಗಲ್ಲ. ಅದನ್ನು ತಾವು ಮನದಲ್ಲಿಟ್ಟುಕೊಂಡು ತಮ್ಗಿನ್ನೂ ಕಾಲಾವಕಾಶ ಇದೆ. ತಾವು ಇನ್ನೂ 24 ತಾಸಿನಲ್ಲಿ ಮತ್ತೆ ನಮ್ಮ ಮುದ್ದೇಬಾಳದ ರತ್ತ ಸಾವಿರಾರು ಎಕರೆ ಭೂಮಿ ದಾನ ಮಾಡಿದ ಅಪ್ಪಾಜಿ ನಾಡಗೌಡರಿಗೆ ತಾವು ಸಚಿವ ಸ್ಥಾನ ನೀಡಬೇಕು. ಅದೇ ರೀತಿ ನಮ್ಮ ಬಿಜಾಪುರದಲ್ಲಿ ಕಾಂಗ್ರೆಸ್ ಕುಟಿತಗೊಳ್ಳಬಾರದೆಂದ್ರೆ ತಾವು ಅಪ್ಪಾಜಿ ನಾಡಗೌಡರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ನನ್ನ ಮಾತಿಗೆ ನಡೆದ ಧನ್ಯವಾದಗಳು.